ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಸುಪ್ರೀಟಾಕೀಸ್. ನಾನು ನಿಮ್ಮ ಸುಪ್ರೀತ್. ನಾನಿವಾಗ ಬೆಂಗಳೂರಿನ ಗೊರಗುಂಟೆಪಾಳ್ಯ ಬಸ್ ಸ್ಟಾಪಲ್ಲಿದ್ದೀನಿ. ಈಗ ಟೈಮ್ ರಾತ್ರಿ 10 ಗಂಟೆ. ನಾನೊಂದು ಸ್ಲೀಪರ್ ಕ್ಲಾಸ್ ಬಸ್ನ ಬುಕ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ, ಈಗ ವೆಯ್ಟ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಆ ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ನೋಡೋಕ್ಕೆ, ಅಂದರೆ ಹೊರನಾಡಿಗೆ. ನನ್ನ ತಮ್ಮ ಚತುರ್ ಕೂಡ ನನ್ನ ಜೊತೆಗಿದ್ದಾನೆ. ನಾವು ಯಾವುದೇ ಆಯಾಸ ಮತ್ತು ತೊಂದರೆ ಇಲ್ಲದೆ ಬೆಳಗ್ಗೆ 6:30ಕ್ಕೆ ಹೊರನಾಡಿಗೆ ರೀಚ್ ಆದ್ವಿ. ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಜಾಸ್ತಿ ದೂರ ಹೋಗಂಗೆ ಇಲ್ಲ. ದೇವಸ್ಥಾನದ ಎದುರುಗಡೆನೇ ಬಸ್ ಸ್ಟಾಪು. ಹೊರನಾಡಂತೂ ಪ್ರಕೃತಿಯ ಮಡಿಲಲ್ಲಿ ಇರುವ ಸುಂದರವಾದ ಸ್ಥಳ, ಸ್ವರ್ಗನೇ. ನಾನಿವಾಗ ಒಂದು ರೂಮ್ ತಗೊಂಡು ಸ್ನಾನ ಮಾಡಿಕೊಂಡು ತಾಯಿ ದರ್ಶನ ಮಾಡೋಕ್ಕೆ ಹೋಗ್ತೀನಿ. ಬನ್ನಿ ಮುಂದೆ ನೋಡೋಣ. ಆ ತಾಯಿ ಆಶೀರ್ವಾದ ಎಲ್ಲರೂ ಪಡೆಯೋಣ. ಇದೇ ನೋಡಿ ಹೊರನಾಡ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ. ತಾಯಿ ದರ್ಶನ ಮಾಡೋಕ್ಕೆ ಜನ ಎಲ್ಲ ಆಲ್ರೆಡಿ ಸೇರ್ತಾ ಇದ್ದಾರೆ. ನಾನು ಕೂಡ ದರ್ಶನ ಮಾಡೋಣ ಅಂತ ಈಗ ಬಂದೆ. ಕರ್ನಾಟಕದ ಚಿಕ್ಕಮಗಳೂರಿನ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿರುವ ಹೊರನಾಡು ಆಹಾರ ಮತ್ತು ಪೋಷಣೆಯ ದೇವತೆಯಾದ ಅನ್ನಪೂರ್ಣೇಶ್ವರಿಗೆ ಅರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಪ್ರತಿದಿನ ಅನ್ನಪ್ರಸಾದವಿರುತ್ತದೆ. ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯನ್ನು ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಎಂದು ನಂಬಲಾಗಿದೆ. ನಮ್ಮಮ್ಮ ಅಲ್ಲಿ ಸೇವಾ ಟಿಕೆಟ್ ತಗೊತಾ ಇದ್ದಾರೆ. ಇವಾಗ ಎಲ್ಲರೂ ದರ್ಶನಕ್ಕೆ ಹೋಗ್ತೀವಿ, ದೇವ್ರ ದರ್ಶನಕ್ಕೆ. ಬನ್ನಿ ಹೋಗೋಣ. देहि कृपावलंबन करी माता अन्नपूर्णेश्वरी. ಇಲ್ಲಿ ನಮ್ಮಮ್ಮ ದೇವ್ರಿಗೆ ಅಕ್ಕಿ ಸಮರ್ಪಣಾ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಕಿನ ಪರ್ಚೇಸ್ ಮಾಡಿಕೊಂಡು ದೇವ್ರ ಮುಂದೆ ಹೋಗಿ ನಮಗೆ ಬೇಕಾಗಿರೋದನ್ನ ಬೇಡ್ಕೋಬೇಕು. ದೇವ್ರ ಮುಂದೆ ಬೇಡ್ಕೊಂಡು ತಂದಂಥ ಅಕ್ಕಿನ ಇಲ್ಲೊಂದು ಬಾಕ್ಸ್ ಇರುತ್ತೆ, ಅಲ್ಲಿಗೆ ಸುರಿಬೇಕು. ಆ ಅಕ್ಕಿಯನ್ನು ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವಾಗಿ ಉಪಯೋಗಿಸ್ತಾರೆ.
ಬನ್ನಿ ಊಟಕ್ಕೆ ಹೋಗೋಣ. ನಾನು ದೇವ್ರ ದರ್ಶನ ಆದಮೇಲೆ ತಿಂಡಿ ತಿಂದ್ಕೊಂಡು ರೂಮ್ಗೆ ಹೋದೆ. 2 ಅವರ್ ರೆಸ್ಟ್ ಮಾಡಿಬಿಟ್ಟು ಇವಾಗ ನಾನು 2:30ಗೆ ಊಟಕ್ಕೆ ಬಂದಿದ್ದೀನಿ. ಜನ ಎಲ್ಲ ರಶ್ ಇದ್ದಾರೆ. ಊಟಕ್ಕೆ ಬಂದ್ಬಿಟ್ಟು ಇವಾಗ ನಾನು ಊಟ ಆದಮೇಲೆ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀನಿ ದೇವ್ರ ದರ್ಶನ ಮಾಡೋಕ್ಕೆ. ಮತ್ತು ಇನ್ನೊಂದು, ನಾವು ದೇವಸ್ಥಾನದಲ್ಲೇ ನಮ್ಮ ಪಾಪು ಚತುರ್ಗೆ, ನನ್ನ ತಮ್ಮ ಚತುರ್ಗೆ ಊಟ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಬಟ್ಲು ಎಲ್ಲ ಇದೆ. ಇವತ್ತು ನಮ್ಮ ಚತುರ್ ಪಾಪಕ್ಕೆ ಇಲ್ಲ ಊಟ. ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮ. ಅನ್ನಪೂರ್ಣ ಎಂಬುವ ಪದವು 2 ಪದದ ಅರ್ಥ ಹೇಳುತ್ತೆ. ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಂಪೂರ್ಣ, ಪರಿಪೂರ್ಣ ಎಂದರ್ಥ. ಅನ್ನಪೂರ್ಣವನ್ನು ಸಂಪೂರ್ಣ ಆಹಾರವೆಂದು ಕರಿತೀವಿ. ಈ ನಮ್ಮಮ್ಮ ಆಹಾರದ ದೇವತೆ ಎಂದು ಪೂಜಿಸುತ್ತೇವೆ. शान्देहि कृपावलम्बन करी माता अन्नपूर्णेश्वरी। ಚಿಂಟಾ ಇವಾಗ ನಾನು ದೇವಸ್ಥಾನದಿಂದ ಆಚೆಗೆ ಬಂದೆ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ನಾನು ದೇವ್ರನ್ನ ಶೂಟ್ ಮಾಡೋಣ ಅಂತ ಹೋದೆ, ಬಟ್ ಅಲ್ಲಿ ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ನಾನು ಇವಾಗ ಇಲ್ಲಿಂದನೇ ನಾನು ನಿಮಗೆ ಹೇಳ್ತೀನಿ ದೇವರು ಗರ್ಭಗುಡಿಯಲ್ಲಿ ಹೇಗಿರ್ತಾರೆ ಅಂತ, ಮತ್ತು ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈ ದೇವಸ್ಥಾನದಲ್ಲಿ ಇರುವ ಶ್ರೀ ಅಮ್ಮ ಅನ್ನಪೂರ್ಣೇಶ್ವರಿ ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದು ಪೀಠದ ಮೇಲೆ ನಿಂತು ಭಕ್ತರಿಗೆ ಬೇಡಿದನ್ನು ಕೊಡುತ್ತಾರೆ. ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಶ್ರದ್ಧೆಯಿಂದ ಬೇಡಿಕೊಳ್ಳಬೇಕು. ಈ ಸುಂದರವಾದ ದೇವಿಯನ್ನು ನೋಡೋದೇ ಒಂದು ಚೆಂದ. ನೋಡ್ತಾನೆ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ದೇವಿಯನ್ನು ಕಣ್ತುಂಬಿಕೊಂಡು ಮನೆಗೆ ಹೋದ ಮೇಲೆ ಅವರಿಗೆ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆ ಇರಲ್ಲ ಎಂದು ಭಕ್ತರ ನಂಬಿಕೆಯಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಅಂಗಡಿ, ಹೋಟೆಲ್ಗಳಿದೆ. ನಿಮಗೆ ಬೇಕಾದಂಥ ದೇವ್ರ ಫೋಟೋಗಳು, ದೇವ್ರ ಸಾಮಾನುಗಳು ಮತ್ತು ಅಡುಗೆಗೆ ಬೇಕಾದಂಥ ಮಸಾಲ ಪದಾರ್ಥಗಳು ಅಂದರೆ ಸ್ಪೈಸಸ್, ನಾವು ನೋಡೇ ಇರಲ್ಲ ಅಷ್ಟು ವೆರೈಟಿ ಆದಂಥ ಥಿಂಗ್ಸ್ಗಳು ಇಲ್ಲಿ ಸಿಗುತ್ತೆ. ಹೊರನಾಡು ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗವು ಸುಂದರವಾದ ಘಾಟ್ಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಅದ್ಭುತವಾದ ಜರ್ನಿ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ಚಳಿಗಾಲದಂತೂ ಹೊರನಾಡು ಪ್ರದೇಶ ಭೂಮಿಯ ಮೇಲಿನ ಸ್ವರ್ಗವೇ ಸರಿ. ಇಟ್ಸ್ ಅ ಪ್ಯಾರಡೈಸ್.
ಈವ್ನಿಂಗ್ ಆಯಿತು, ಸ್ವಲ್ಪ ಹೊಟ್ಟೆ ಸಿಗ್ತಾ ಇದ್ದೆ, ಅದಕ್ಕೋಸ್ಕರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಅನ್ನಪೂರ್ಣ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಚತುರ್ಗಂತ ಇದು ತೊಗೊಂಡಿದ್ದೀನಿ. ಬನ್ನಿ ಹೋಟೆಲ್ಗೆ ಹೋಗೋಣ. ನನ್ನ ತಮ್ಮ ಚತುರ್ಗೋಸ್ಕರ ಹೋಟೆಲಲ್ಲಿ ಪರ್ಮಿಷನ್ ತಗೊಂಡು ಕಿಚನಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಒಳ್ಳೆ ಜನಗಳು. ನಮಸ್ಕಾರ.